ಹಾಯ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಕ್ರಿಸ್ಮಸ್. ಸೊ ನಾವು ಮೈಸೂರಲ್ಲಿ ಅಂದ್ರೆ ಸೆಂಟ್ ಫಿಲೋಮಿನಾ ಚರ್ಚಿಗೆ ಹೋಗ್ತಾ ಇದ್ವಿ. ಹೊರಗಡೆ ಅಲ್ಲೆಲ್ಲ ಎಷ್ಟೊಂದು ಚರ್ಚ್ ನ ವಿಸಿಟ್ ಮಾಡ್ತಾ ಇದ್ವಿ, ಕ್ರಿಸ್ಮಸ್ ಸೆಲೆಬ್ರೇಷನ್ ನೋಡ್ತಾ ಇದ್ವಿ. ನಮ್ ಬ್ಯಾಂಗ್ಳೂರಲ್ಲಿ ಹೊರಗಡೆ ಹೋಗಿ ಎಲ್ಲೂ ಏನೋ ಪ್ಲೇಸ್ ಇಲ್ಲ. ಬಟ್ ಇವಾಗ ಎಲ್ಲ ಹೋಗ್ತಾ ಇದೀವಿ ಕ್ರಿಸ್ಮಸ್ ಲೀವ್ಗೆ. ಇವಾಗ ಎಲ್ಲ ಹೋಗ್ತಿದೀವಿ ಅಂದ್ರೆ ಬ್ಯಾಂಗ್ಳೂರಲ್ಲಿ ಕ್ರಿಸ್ಮಸ್ಗೆ ಅಂತ ಹೇಳಿದ್ರೆ ಓರಿಯನ್ ಮಾಲ್ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಅಂತ ಕೇಳಿದೀನಿ. ಸೊ ಹಾಗಾಗಿ ಒಂದ್ಸಲ ನೋಡೋಣ. ಚಿಕ್ಕ ವಯಸ್ಸಲ್ಲಿ ನಮ್ಗೆಲ್ಲ ಕ್ರಿಸ್ಮಸ್ ಅಂದ್ರೆ ಚಾಕ್ಲೇಟ್, ಚರ್ಚ್ ಅನ್ಕೊಂಡು ಓಡಾಡ್ತಾ ಇದ್ವಿ. ಬಟ್ ದೊಡ್ಡವರಾದ್ಮೇಲೆ ಈ ವರ್ಕ್ ಪ್ರೆಷರ್ ಅಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತಾನು ಮನ್ಸಾಗಿಲ್ಲ. ಸೊ ವರ್ಕ್ ಮುಗಿಸ್ಕೊಂಡು ಈವ್ನಿಂಗ್ ಇವಾಗ ನಾವು ಓರಿಯನ್ ಮಾಲ್ಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ನೀವು ಕೂಡ ಓರಿಯನ್ ಮಾಲ್ ಅಲ್ಲಿ ಯಾವ ತರ ಡೆಕೋರೇಷನ್ ಇದೆ ಅಂತ ನೋಡೋಣ. ಓಕೆ, ಇವಾಗ ಓರಿಯನ್ ಮಾಲ್ಗೆ ಹೋಗಿ ಅಲ್ಲಿ ಯಾವ ತರ ಡೆಕೋರೇಷನ್ ಇದೆ ಅಂತ ವಿಡಿಯೋನ ಕಂಟಿನ್ಯೂ ಮಾಡೋಣ. I can hear you. Bonbons, I think I'm getting about number bonbons. ಕ್ರಿಸ್ಮಸ್ ಅಂತ ಹೇಳಿ ಓರಿಯನ್ ಮಾಲಿಗೆ ಬಂದಿದ್ವಿ. ಏನಾದ್ರೂ ಶಾಪಿಂಗ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ. ಇಲ್ಲಿ ನೋಡಿದ್ರೆ ಹೆವಿ ರಶ್ ಇದೆ. ಯಪ್ಪ, ಈ ರಶ್ ಅಲ್ಲಿ ಏನು ತಿನ್ನಕ್ಕೂ ಆಗ್ಲಿಲ್ಲ, ಏನು ಕುಡಿಯೋಕ್ಕೂ ಆಗ್ಲಿಲ್ಲ, ಏನಂದ್ರೆ ಏನು ಮಾಡಕ್ಕಾಗ್ಲಿಲ್ಲ. ಫುಲ್ ರಶ್ ಇತ್ತು. ನನಗಂತೂ ಸಾಕಾಯ್ತು. ಬಟ್ ಕಾವ್ಯ ಈ ರಶ್ ಎಂಜಾಯ್ ಮಾಡಿದಾಳೆ. ಏನ್ ಕಾವ್ಯ? ಇಷ್ಟ ಆಗಿಲ್ಲ. ಸೊ ಇವಾಗ ಎಲ್ಲಿಗೆ ಪಯಣ? ಏನ್ ಮಾಡೋದು, ಅಲ್ಲೊಂದು ಫುಡ್ ಕೋರ್ಟ್ ಅಲ್ಲಿ ಹೆವಿ ರಶ್ ಇತ್ತು. ಶಾಪಿಂಗ್ ಅಂತೂ ಹೋಗಕ್ಕೆ ಆಗಲ್ಲ. ಜಾರದಿಂದ ಎಲ್ಲ ಶಾಪ್ಸ್ ಅಲ್ಲೂ ತುಂಬಾ ಜನ ಇತ್ತು. ಸೊ ಹಾಗಾಗಿ ಈಗ ಡೈರೆಕ್ಟ್ ಔಟ್ ಸೈಡ್ ಹೋಗಿ ಅಲ್ಲೇನಾದ್ರು ಫುಡ್ ತಿನ್ಕೊಂಡು ಮತ್ತೆ
ಬ್ಯಾಕ್ ಟು ಹೋಮ್. ಸೊ ನೀವುಗಳು ಕ್ರಿಸ್ಮಸ್ನ ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಸೊ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್. ಥ್ಯಾಂಕ್ ಯು, ಬಾಯ್. ಅಲ್ಲೆಲ್ಲ ಫುಲ್ ರಶ್ ಇತ್ತು, ಬಟ್ ಶೆಲ್ಟಾನಿಗೆ ಬಂದ್ವಿ. ಇಲ್ಲಿಗೆ ಬಂದು ಸ್ವಲ್ಪ ಇಲ್ಲಿನ ಕ್ರಿಸ್ಮಸ್ ವ್ಯೂ ನೋಡಿಕೊಂಡು ನೆಕ್ಸ್ಟ್ ಡಿನ್ನರ್ ಮುಗಿಸ್ಕೊಂಡು ಮತ್ತೆ ಎಲ್ಲಿಗೆ ಗವ್ಯ? ಓರಿಯನಲ್ಲಂತೂ ಏನೂ ತಿನ್ನೋಕ್ಕಾಗಲಿಲ್ಲ, ಕುಡಿಯೋಕ್ಕಾಗಲಿಲ್ಲ, ಫುಲ್ ರಶ್ ಇತ್ತು. ಬಟ್ ಇವಾಗ ನಾವು ಶೆಲ್ಟಾನಿಗೆ ಬಂದಿದ್ದೀವಿ. ಸೊ ಏನಾದರೂ ಲೈಟಾಗಿ ತಿನ್ಕೊಂಡು ಮತ್ತೆ ಹೋಗೋಣ. ಫೈನಲಿ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್, ಮನೆಗೆ ಹೋಗ್ತಾ ಇದ್ದೀವಿ. ಅವಕ್ಕೂ ಮುಂಚೆ ಒಂದು ಸೆಲ್ಫಿಯಿಂದ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.